ಕರ್ನಾಟಕದಲ್ಲಿ ಈ ನೆಲದ ವಾಸಿಗಳಿಗೆ ಅಥವಾ ಕನ್ನಡಿಗರಿಗೆ ರಕ್ಷಣೆ ಇಲ್ಲದೆ ಈಗಾಗಲೇ ಗೊತ್ತಾಗಿದೆ. ಅದು ಸಾಲದು ಅಂತ ಕೆಲವು ಭ್ರಷ್ಟ ಅಧಿಕಾರಿಗಳು ಅದ್ರ ಮೇಲೆ ಪೋಸ್ಕೋ ಕಾಯ್ದೆ ಹಾಕಿದ್ದಾರೆ. ನಮ್ಮ ಕಂಡಕ್ಟರ್ ನಮ್ಮ ವಾಹನ KSRTC ಬಸ್ನ ನಿರ್ವಾಹಕರ ಮೇಲೆ ಪೋಸ್ಕೋ ಕಾಯ್ದೆ ಹಾಕುವಂಥದ್ದು. ಬಸ್ಸಲ್ಲಿ ಏನಾದರೂ ರೇಪ್ ಕೊಡುವಂಥ ಸಂದರ್ಭ ಬರುತ್ತೆ, ಆ ವಯಸ್ಸಾದವರು ಹಿರಿಯರ ಮೇಲೆ ಈ ನಾಡಿನ ಅಸ್ಮಿತೆಗೆ ಧಕ್ಕೆ ತರೋ MVS ಮತ್ತು ಶಿವಸೇನೆ ಗೂಂಡಗಳು ಈ ನಾಡಿನ ಸವಲತ್ತು ಪಡ್ಕೊಂಡು ಸದಾ ಈ ನಾಡಲ್ಲಿ ಅಶಾಂತಿ ಉಂಟು ಮಾಡಿಕೊಂಡು ನಾಡಿನ ಶಾಂತಿ ಭಂಗ ಮಾಡ್ತಕ್ಕಂಥ ಈ ನಾಡದ್ರೋಹಿಗಳ ವಿರುದ್ಧ ಕಠಿಣವಾದ ಕ್ರಮ ತಗೋಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈಗಾಗಲೇ ಅವ್ರ ಮೇಲೆ ಹಾಕಿರುವಂತ ಪ್ರಕರಣವನ್ನು ಹಿಂದಕ್ಕೂ ಪಡಿಬೇಕು ಅಂತ ಹೇಳ್ತೀವಿ ಮತ್ತು ಶಾಶ್ವತವಾಗಿ ಈ MVS ಶಿವಸೇನೆ ಸಂಘಟನೆನ ಈ ನಾಡಿಂದ ಗಡಿಪಾರು ಮಾಡಿ ಈ ನಾಡದ್ರೋಹಿಗಳು ಯಾವಾಗಲೂ ನಾಡಿನ ಶಾಂತಿ ಭಂಗ ಮಾಡೋ ಈ ನಾಡದ್ರೋಹಿಗಳನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಗಡಿಭಾಗದ ಕನ್ನಡಿಗರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒತ್ತಾಯವಾಗಿ ಇವತ್ತು ನಾವು ನಾಡಿನ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರ ವಿರುದ್ಧ ಒಂದು ಹೋರಾಟವನ್ನು ಮಾಡಿ ತಮ್ಮೆಲ್ಲ ಮನವಿ ಮಾಡ್ಕೊತಾರೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ದೃಢವಾದಂತ ಇದು ನ್ಯಾಯಯುತವಾದಂಥ ಹೋರಾಟ, ಈ ಹೋರಾಟಕ್ಕೆ ಸರ್ಕಾರ ಕ್ರಮ ತಗೋಬೇಕು ಅಂತ ಹೇಳಿ ನಿಮ್ಮಿಂದ ಶಿಫಾರಸು ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕ್ತೀವಿ. ತಾವು ಸಹ ಈ ಒಂದು ಪತ್ರವನ್ನು ಸ್ವೀಕರಿಸಿ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀವಿ. ಇನೋವಾ ಗಾಡಿ ಯಾರು ತೆಗೀರಿ, ಅದು ರೋಡ್ ಅಡ್ಡ ಹಾಕಿರೋರು. ಇನೋವಾ ಗಾಡಿ ಯಾರ್ದಪ್ಪ? ಇನೋವಾ ಗಾಡಿ ನೋಡಿ ಅದೇ